ಯಾವುದೀಗ ನಹಿ ನಹಿ ಪರಮಶ್ಚ ಕಶ್ಚಿದಪರೋ ಅನಪರಶ್ಚ ಭವೆ ವ್ಯಯತ ಇವ ಅತ್ರ ಯಶ್ಯ ಚ ಶೂನ್ಯತುಲ ಸಂದಧತಃ ಅಪರಿಮಿತಾಃ ಶುಭಾಸ್ತನುಭೃತೋ ಯದಿ ವಾ ತತೋ ನಹಿ ನ ಶಾಸ್ಯತಾ ಇತಿ ನಿಯಮೋ ಬ್ರುವತೆ ಚ ತಥಾ. ಅದರಲ್ಲಿ ನಹಿ ಪರಮಸ್ಯ ಕಶ್ಚಿದಪರಃ ಅನಪರಸ್ಯ ಭವೇತ್. ಪರಮಾತ್ಮನಿಗೆ ಅಪರಃ ಬೇರೆ ಯಾರೂ ಸಹ ಏನಾಗಲಿ ಸಮನಾಗಿ ಸಮನಾಗಿ ಯಾಕೆ ಪರಮ ಸರ್ವೋತ್ತಮನಿಗೆ ಸಮ ಅಂತ ಹೇಳಿದರೆ ಸರ್ವೋತ್ತಮ ಅರ್ಥನೇ ಇಲ್ಲ. ಸರ್ವೋತ್ತಮನಿಗೆ ಪರಮರ ಮತ್ತೊಬ್ಬನಿಲ್ಲ. ಯಾತಕ್ಕೆ ಅಂದರೆ ಅನಪರಸ್ಯ, ಅನ ಅಂದರೆ ಮುಖ್ಯ ಪ್ರಾಣ ಜೀವೋತ್ತಮ, ಅನಪರ ಮುಖ್ಯ ಪ್ರಾಣಗಿಂತ ಶ್ರೇಷ್ಠ ಅಂದಮೇಲೆ ಸರ್ವೋತ್ತಮ ಅಂದಮೇಲೆ ಯಾರಿಲ್ಲ, ಅವನಿಗೆ ಸಮ ಉತ್ತಮರಿರೋ ಸಂಭವನೇ ಇಲ್ಲ. ನಹಿ ಪರಮಸ್ಯ ಕಶ್ಚಿದ್ ಅಪರಃ ಅನ ಅಂದರೆ ಪ್ರಾಣ ಅನಪರ ಚ ಭವೇ ವ್ಯಯತಃ ಇವ ಅತ್ರ ಯಸ್ಯ ಚ ಶೂನ್ಯತುಲ ಸಂದಧತಃ. ಹೇಗೆ ಶೂನ್ಯತುಲ ತೂಕ ಮಾಡ್ತಾ ಹೋಗ್ತಾರೆ. ಆಮೇಲೆ ಶೂನ್ಯ ಸಮಾನ ವ್ಯಕ್ತಿ ಅನ್ನೋದಿಲ್ಲ. ಶೂನ್ಯ ಅಂದರೆ ಇಲ್ಲ, ಗೊತ್ತಾಯ್ತಾ. ತುಲ ಅಂದರೆ ಸಮ, ಅತುಲ ಅಂತ ದೇವರಿಗೆ ಹೆಸರು. ಅತುಲ ಶರಭೋ ಭೀಮಃ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ಅಪರಿಮಿತ ಧ್ರುವಾಃ ತನುಭೃತಃ ಯದಿ ಸರ್ವಂ ತತೋ ನಹಿ ನ ಶಾಸ್ಯತಾ ಇತಿ ನಿಯಮೋ ಬ್ರುವತೆ ಚ ತಥಾ. ಧ್ರುವಾಃ ತನುಭೃತಃ ಯದಿ ಸರ್ವೇ ತತೋ. ಎಷ್ಟು ಜನ ಇದ್ದಾರೆ ಜೀವರು ಅಂದರೆ ಅನಂತಾನಂತ ಜೀವರಿದ್ದಾರೆ. ಆದರೆ ಎಲ್ಲರೂ ಒಟ್ಟಿದ್ರೂ ಕೂಡ ನ ಶಾಸ್ಯತಾಯಿ, ಅವರು ದೇವರನ್ನು ನಿಯಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಡಿದ್ನಲ್ಲ, ಅನಂತಾನಂತ ಇರುವೆಗಳು ಸೇರಿದರೂ ಕೂಡ ಆನೆನ ಅಲುಗಾಡಿಸ್ಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ. ಆದ್ದರಿಂದ ಅನಂತಾನಂತ ಜೀವರು ಒಟ್ಟಾದರೂ ಕೂಡ ಪರಮಾತ್ಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವೇದ ಸಿದ್ಧವಾದ ವಿಚಾರ ಅಂಥೇಳಿ. ಅಂದರೆ ದೇವರು ಇಷ್ಟು ದೊಡ್ಡವನು ಒಬ್ಬದನ್ನು ಅನೇಕ ಮುಖ್ಯ ಪ್ರಾಣಿಗಳು ಶ್ರೇಷ್ಠ ಒಂದು ಪಾಯಿಂಟ್. ಎಲ್ಲರೂ ಸೇರಿದರೂ ಕೂಡ ಏನು ಮಾಡೋಕ್ಕಾಗಿ ಇನ್ನೊಂದು. ಆದ್ದರಿಂದ ಸರ್ವೋತ್ತಮ, ಆದ್ದರಿಂದ ಸಮ ಇಲ್ಲ ಅಂತ ಮತ್ತೊಂದು. ಇಷ್ಟು ತತ್ವ ಹೇಳ್ತಕ್ಕಂಥ ವಾಕ್ಯ. ಅಸ್ಯ ಪರಮಸ್ಯತೆ ಕಶ್ಚಿತ್ ಅಪರಃ ಸ್ವತಂತ್ರೋ ನಾಸ್ತಿ. ಸರ್ವೋತ್ತಮ ಆದರೆ ಸ್ವತಂತ್ರ ಇಲ್ಲ. ಇಬ್ಬರು ಸ್ವತಂತ್ರ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಚೀಫ್ ಅಂತಷ್ಟೇ, ಇಬ್ಬರು ಚೀಫ್ ಅಂದರೆ ಏನರ್ಥ ಅದಕ್ಕೆ? ಚೀಫ್ ಒಬ್ಬನೇ ಇರಬೇಕು. ಅನಪರಸ್ಯ ಪ್ರಾಣೋತ್ತಮಸ್ಯ ಅತ್ರ ಜೀವಸಮುದಾಯೇ ವ್ಯಯತಃ ವಿಶೇಷಣಾಯತಃ. ಎಷ್ಟು ಬೇಕಾದ್ರೂ ಯೋಚನೆ ಮಾಡಿರಬೇಕು, ಉಳಿಯೋದಷ್ಟೇ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದ. ಯೋಚನೆ ಮಾಡಿದ್ರೆ ಮಾತಾಡೋದು ಬೇರೆ, ಯೋಚನೆ ಮಾಡಿ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಏನು ಅನಾದರೆ ಪ್ರಾಣದೇವರು ಅನಪರ, ಅನನಿಗಿಂತ ಪರ ಅಂದರೆ ಶ್ರೇಷ್ಠ, ಗೊತ್ತಾಯ್ತಾ. ಅಲ್ಲಿ ಬರ್ತಿದೆ ನೋಡಿ. ಯಸ್ಯ ಪರಮಸ್ಯತಿ ಕಶ್ಚಿದ್ ಅಪರಃ ಸ್ವತಂತ್ರೋ ನಾಸ್ತಿ ಅನಪರಸ್ಯ ಪ್ರಾಣೋತ್ತಮರು ವಾಯುದೇವರು, ಅವ್ರ ಮೇಲಿರ್ತಕ್ಕಂಥ ನಿನಗೆ ಇನ್ಯಾರಿಲ್ಲಕ್ಕೆ ಸಾಧ್ಯ ಇದೆ. ತತ್ರ ಜೀವ ಸಮುದಾಯೇ ವ್ಯಯತಃ ವಿಶೇಷೇಣಾಯತಃ ಸ್ವಜ್ಞಸ್ಯ ಯಥಾ ಪ್ರಾಣಸ್ಯ ನ ಅಪರಃ ಸ್ವತಂತ್ರಃ ತದ್ವತ್ ಪ್ರಾಣಃ ಶ್ರೀಃ ಅನ್ಯೋ ವಾ ನ ತ್ವಾಂ ವಿನಾ ಸ್ವತಂತ್ರೋ ನಾಸ್ತಿ. ಯಥಾ ಪ್ರಾಣಸ್ಯ ನ ಅಪರಃ ಸ್ವತಂತ್ರಃ. ಪ್ರಾಣದೇವರಿಗೆ ಜೀವೋತ್ತಮರಾದ ಪ್ರಾಣದೇವರ ಮೇಲೆ ಜೀವರಲ್ಲಿ ಇನ್ನೊಬ್ಬರಿಲ್ಲ. ಆಮೇಲೆ ತದ್ವತ್ ಪ್ರಾಣಃ ಶ್ರೀಹಿ, ಅವರ ಮೇಲೆ ಮಹಾಲಕ್ಷ್ಮಿ ಇದ್ದಾರೆ, ಗೊತ್ತಾಯ್ತಾ. ಆ ಸಮ ಯಾರೂ ಇಲ್ಲ. ದೇವರು ಸಮ ಹಾಕ್ತಾನೆ, ಮೇಲೂ ಹಾಕ್ತಾನೆ. ಆಮೇಲೆ ಯಾಕೆ ಗುಣತಃ ಅಸಮ, ದೇಶತಃ ಕಾಲತಃ ಸಮ. ಆಮೇಲೆ ವಿಶೇಷೇಣಾಯತಃ ಸರ್ವಜ್ಞಸ್ಯ ಶ್ರೀಹಿ ತ್ವಾಂ ವಿನಾ ಸ್ವತಂತ್ರೋ ನಾಸ್ತಿ. ನಿನ್ನ ಹೊರತು ಬೇರೊಬ್ಬ ಸ್ವತಂತ್ರರಿಲ್ಲ. ಅಂದರೆ ಹೇಗೆ ಅಂದರೆ ಹೈರಾರ್ಕಿನ ಕನ್ಫರ್ಮ್ ಮಾಡ್ತಾರೆ. ಜೀವೋತ್ತಮರಿಗಿಂತ ಉತ್ತಮ ಮಹಾಲಕ್ಷ್ಮಿ, ಅವರಿಗಿಂತ ಉತ್ತಮನೇನು. ಆದ್ದರಿಂದನೇ ನಿನಗೆ ಮುಖ್ಯ ಸ್ವತಂತ್ರನಾದ್ದರಿಂದ ಬೇರೆ ಯಾರೂ ಇಲ್ಲ. ಶೂನ್ಯತುಲ ಸಮಾನವರ್ಜಿತ ಸರ್ವಂ ಸಂದಧತಸ್ತೆ. ಎಲ್ಲವನ್ನು ನೆರವೇರಿಸು. ಸಂಧಾತ ಸ್ಥಿರ ಸಂದಧತಃ. ಎಲ್ಲವನ್ನು ಒಡಗೂಡಿಸೋರು ನೀನು. ಎಲ್ಲ ಒಡಗೂಡಿಸೋರು ಅಂದ್ರೇನು? ಪ್ರತಿಯೊಂದನ್ನು ಕೂಡ ಅನಾದಿ ಕಾಲದಿಂದ
ಅನಂತ ಕಾಲದವರೆಗೆ ಜೋಡಿಸುವವನು ನೀನು. ಕರ್ಮಫಲ, ಜೀವ್ರ ಫಲ, ಜೀವ್ರ ಜಾಯಿನ್ ಮಾಡೋದು, ಫಲ ಸೇರಿಸೋದು, ಒಂದಲ್ಲ ಎರಡಲ್ಲ. ಸೃಷ್ಟಿ, ಸ್ಥಿತಿ, ಲಯ, ಕಾಲ ಫಿಕ್ಸ್ ಮಾಡೋದು, ಇದು ಒಂದು ಸ್ವಲ್ಪ ಸಣ್ಣ ಪ್ರೋಗ್ರಾಮ್ ಆದ ತಕ್ಷಣ ವ್ಯವಸ್ಥೆ ಶುರುವಾಗಿಬಿಡೋದು. ಯಾರು ವಹಿಸಿರ್ತಾರೆ ಅವ್ನು ಚಕ್ರ ಹೊಡೆದು ಬಿಡ್ತಾನೆ, ಪಂಜಿ ಬಿಡ್ತಾನೆ. ಆದರೆ ದೇವರಿಗೆ ಯಾರೂ ಬೇಕಿಲ್ಲ. ಸಂದಧತ, ಸಮ್ಯಕ್ ದಧತ, ಎರಡರ್ಥ. ಸಂದಧತಃ ಕೂಡಿಸೋದು, ಸಮ್ಯಕ್ ದ ಅಂತ ಹೇಳಿದರೆ ಧಾರಣ ಪೋಷಣೆಯೋ, ಎಲ್ಲವನ್ನು ಧರಿಸಿದವನು ಮತ್ತು ಪೋಷಣೆ ಮಾಡುವವನು ಸಹ. ಸ್ವತಂತ್ರೋ ನಾಸ್ತಿ ಯದಿ ತತಃ ಪ್ರಾಣಾತ್ ಅನುಹೃತೋ ಧ್ರುವ ಜೀವಾ ತರ್ಹಿ ಅಪರಿಮಿತಾ. ಪ್ರಾಣದೇವರು ಹೊರತು ಜೀವರ ಸಂಖ್ಯೆ ಬೇಕಾದಷ್ಟಿದೆ. ಸರ್ವಂ ಪೂರ್ಣಂ ಏಕಮೇ. ಆದರೆ ನೀನು ಮಾತ್ರ ಹೇ ಸರ್ವ ಪೂರ್ಣ, ಅದು ಹೇ ಸರ್ವ ತತಃ ಮುಂದೆ ತತಃ. ಪೂರ್ಣ ಅಂದ್ರೇನು? ಏಕಮೇವ ಅದ್ವಿತೀಯಂ, ಏಕಂ ಪರಂ ಜ್ಯೋತಿ, ಅನನ್ಯಂ ಅದ್ವಯಂ. ಆಮೇಲೆ ಇತ್ಯಾದಿ ನಿಯಮೋ ಜೀವಾನಾಂ ಶಾಶ್ವತ ನ ಇತ್ಯತ್ರ ನಹಿ. ಆದ್ದರಿಂದ ಜೀವರಿಗೆ ಶಾಶ್ವತ ಬಂತು, ಪರಮಾತ್ಮನಿಗೆ ಶಾಸಕತ್ವ ಬಂತು. ನಿಯಮನ ಮಾಡೋನು ಶಾಸಕ, ನಿಯಮಿಸಲ್ಪಡುವವರು ಶಾಸ್ಯ. ಜೀವರೆಲ್ಲ ಶಾಸ್ಯರೇ ಹೊರತು ಏನಲ್ಲ ಶಾಸಕ. ನೀನೊಬ್ಬನೇ ಶಾಸಕ. ಅದಕ್ಕೆ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಪಿತ ಶೂರವರೇಶ. ಅದು ಯಾವುದರಲ್ಲಿ? ಅದು ದ್ವಾದಶಸ್ತೋತ್ರದಲ್ಲಿ ಶ್ರುತಿಗೀತೆಯ ಅರ್ಥ. ದ್ವಾದಶಸ್ತೋತ್ರ ಇದನ್ನು ಕೋಟ್ ಮಾಡಿಬಿಟ್ರೆ ದ್ವಾದಶಸ್ತೋತ್ರಕ್ಕೆ ಇದರ ಅಭಿಪ್ರಾಯ ಬಂದಿದೆ ಅಂತ ಗೊತ್ತಾಗುತ್ತೆ. ಮುಂದೆ ತನುಹೃತ ಧ್ರುವ ಏನ ಎಲ್ಲಿದೆ? ಹಾಂ ಹಾಂ, ಹೇ ಕೇಶವ ಕೇಶವ. ಕೇಶವ ದೇವರು. ಯಾಕೆ ಕೇಶವ? ಕಾ ಬ್ರಹ್ಮದೇವರು, ಈಶಾ ರುದ್ರದೇವರು. ನೇಮನ ಮಾಡುವವನೇ ಶಾಸಕವದ್ದೇ ಪಾಶಧರಾರ್ಚಿತ ಶೂರವರೇಶ. ಪಾಶಧರ ಅಂದರೆ ಯಾರು? ವರುಣ. ಯಮಪಾಶರು ಹೌದು, ಸ್ವರ್ಣ ಪಾಶರು ಹೌದು. ಪಾಶಧರ ಅರ್ಚಿತ, ಪಾಶಧರ ಅರ್ಚಿತ. ಪಾಶ ಅದು ಧರಿಸಿದವರು ವರುಣ, ವರುಣದಿಂದ ಪೂಜಿತ. ಎಲ್ಲಿ? ಸಮುದ್ರ ಬಂಧನ ಮಾಡಿದ್ದು. ಆಮೇಲೆ ನಂದಗೋಪನ ಎತ್ಕೊಂಡು ಹೋಗಿರ್ತಾರೆ ವರ್ಣದೂತ, ಹೋಗಿ ಬಿಡಿಸ್ಕೊಂಡು ಬಂದಿತ್ತು. ಎಲ್ಲ ಏನು ತೋರಿಸುತ್ತೆ? ಪೂಜ್ಯ ಅಂತ ತೋರಿಸುತ್ತೆ. ಅದಕ್ಕೆ ಕೇಶವ ಕೇಶವ ಶಾಸಕವಂತೆ ಪಾಶಧರಾರ್ಚಿತ, ಅವರಿಂದ ಪೂಜಿತ. ಶೂರವರೇಶ, ಶೂರವರ ಈಶ, ಶೂರವರರಿಗೂ ಈಶ. ಹೇ ಶೂರ, ಹೇ ವರ, ಹೇ ಈಶ. ಎಷ್ಟು ಬೇಕಾದ್ರೂ ಬಿಡಿಸ್ಬೋದು. ವಿಷ್ಣು ಸಹಸ್ರನಾಮ ದ್ವಾದಶ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ವಾಕ್ಯನ ಹೇಗೆ ಬಿಡಿಸಿ ಓದಬೇಕು ಗೊತ್ತಾಗುತ್ತೆ. ತತಃ ಪ್ರಾಣಾತ್ ಇತ್ಯಾದಿ ನಿಯಮೋ ಜೀವಾನಾಂ ಶಾಶ್ವತ ನ ಇತ್ಯತ್ರ ನಹಿ. ಕಿಂತು ಸ್ವಗತಭೇದಸ್ಯ ಈಶ್ವರಾಂತರಸ್ಯ ಅತಂತ್ರಸ್ಯ ಚ ನಿಷೇಧೆ. ಸ್ವಗತ ಭೇದ ಇಲ್ಲ ನಿನ್ನಲ್ಲಿ, ಸ್ವಗತ ಭೇದ ವಿವರ್ಜಿತ. ಈಶ್ವರಾಂತರಸ್ಯ, ಇನ್ನೊಬ್ಬ ಈಶ್ವರ ಇಲ್ಲ. ಮತ್ತು ಅತತ್ತಂತ್ರಸ್ಯ, ದೇವರ ತಂತ್ರಕ್ಕೆ ಒಳಗಾಗದೇ ಇರತಕ್ಕಂಥ ವಸ್ತು ಯಾವುದೂ ಇಲ್ಲ. ಬೇರೆ ಸ್ಟೇಟ್ ಅಂದ ತಕ್ಷಣ ಈ ಸ್ಟೇಟಿನ ಕೆಲಸ ಮುಗಿತು, ಇವ್ರು ಎಂಟ್ರಿ ಇಲ್ಲ. ಸ್ವತಂತ್ರ ರಾಜ್ಯ. ಬೇರೆ ದೇಶ ಅಂದ ತಕ್ಷಣ ಈ ದೇಶಕ್ಕೆ ಸಂಬಂಧಪಟ್ಟಿಲ್ಲ. ದೇವರಿಗೆ ಹಾಗಲ್ಲ. ಯಾಕೆ? ವಿಶ್ವ ಈಗಿಂದಲ್ಲ, ಹಿಂದಿಂದು ಮುಂದಿಂದು ಎಲ್ಲ ಕೂಡ ತಿಳ್ಕೊಂಡಷ್ಟು ಕೂಡ ಭಕ್ತಿ ಜಾಸ್ತಿ ಆಗುತ್ತೆ. ಭಾರಿ ದೊಡ್ಡ, ಎಷ್ಟು ಭಾರಿ ದೊಡ್ಡವರು ಅಂತ ಹೇಳೋದಕ್ಕೆ ವಿಷ್ಣು ಸಹಸ್ರನಾಮ ಓದ್ತಾ ಹೋದಂತೆ ಏನಾಗುತ್ತೆ, ಎಷ್ಟು ಆ್ಯಂಗಲಲ್ಲಿ ದೊಡ್ಡವರು ಅಂತ ಹೇಳ್ತಾ ಹೋಗ್ತಾರೆ. ವರ್ಣ ಹಾಂ, ಈತ ಅಲ್ಲ, ವರುಣ ಅಲ್ಲ ತೊಗೊಂಡೋಗಿತ್ತು, ತಾನೇ ತೊಗೊಂಡೋಗಿತ್ತು ಕೃಷ್ಣ. ಯಾಕೆ? ಅರ್ಜುನನಿಗೆ ಗರ್ಭಭಂಗ ಮಾಡಬೇಕಾಗಿತ್ತು. ತಾನೇ ಅರ್ಜುನ ಏನೋ ಹೇಳಿದ, ವರ್ಣದಾಗ ಅರ್ಜುನಿಗೆ ಎದ್ದು ಬಿಡ್ತಿದ್ದ. ಯಾತಕ್ಕೆ? ವರ್ಣನಿಗಿಂತ ಭಾರಿ ಮೇಲೆ ಇಂದ್ರದೇವರು, ವರ್ಣಂದಲ್ಲ. ಅದಕ್ಕೆ ಅತ್ತೇನು ಅದ್ರ ಮೇಲೆ ಯಾರೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಫಜಿತೆ ನನಗೆ ತೋರಿಸ್ತಾ, ನಾ ಇದ್ದೇನೆ ಹುಷಾರು ಅಂತ ತೋರಿಸ್ತಾ. ಈಶ್ವರಾಂತರಸ್ಯ ಅತತ್ತಂತ್ರಸ್ಯ ಚ ನಿಷೇಧಿ, ಅವರಿಲ್ಲ ಅಂತ ಅರ್ಥ. ಅದಕ್ಕೆ ನ ಅಂತ ನಹಿ ಎಂಬುದಕ್ಕೆ ಅರ್ಥ. ಅದು ಅಥೋ ಅನ್ಯದಾರ್ಥಂ, ದೇವರೊಬ್ಬನೇ ಯಾರೋ ಅನಾರ್ಥ. ಅನಾರ್ಥ ಅಂದ್ರೇನು? ದುಃಖವಿಲ್ಲದವನು. ಉಳಿದವರೆಲ್ಲ ಯಾರವರು? ಆರ್ಥ. ಅದುಃಖಮಿತರ ಸರ್ವಂ ಜೀವಾಯೇವತು ದುಃಖಿನಃ, ದುಃಖಿಗಳು ಆರ್ತರು. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಜ ಭರತರ್ಷಭ, ಅವೆಲ್ಲ ನೆನಪು ಮಾಡ್ಕೋಬೇಕು. ಆದ್ದರಿಂದ ತಥೋ ಅನ್ಯತ್, ದೇವ್ರನ್ನ ಬಿಟ್ಟರೆ ಉಳಿದವರೆಲ್ಲ ಅರ್ಥರೇ. ಭಾಳಷ್ಟೇ ಅಸ್ವತಂತ್ರ ಎಂಬ ದೃಷ್ಟಿಯಿಂದ ಅಷ್ಟೇ. ಉಳಿದವರೆಲ್ಲ ಬಂದಿದೆ. ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಇತಿ ದ್ವೇಧೈವ ಚೇತನ. ಆಮೇಲೆ ಮುಂದಿರೋದೇನು?
ನಿತ್ಯ ದುಃಖ ರಮ, ನಿತ್ಯ ಅದುಃಖ ರಮ, ನಿತ್ಯರು ಆಗಿದ್ದಾರೆ ಅದುಃಖರು ಆಗಿದ್ದಾರೆ, ಅಥವಾ ನಿತ್ಯದಲ್ಲೂ ಅದುಃಖರಾಗಿದ್ದಾರೆ. ಯಾವ ಕಾಲ ನಿತ್ಯ ಮುಕ್ತರು ಅಂತ ಅರ್ಥ. ರಮ ಅನ್ಯೇತು ದುಃಖ ದುಃಖ ಸಂಸ್ಪೃಷ್ಟರು. ವಾಯುದೇವರ ದುಃಖ ಸಂಸ್ಪೃಷ್ಟತ್ವ ಅಂದರೆ ಏನವರಿಗೆ ಉತ್ಸಾಹವರ್ಧನ ಅಷ್ಟೇ ಹೊರತು ನೆಗೆಟಿವ್, ಅದು ಪಾಸಿಟಿವ್ ಆಗಿ ಏನೂ ಇಲ್ಲ ಅವರಿಗೆ. ಇತರಸ್ಯ ಈಶತಂತ್ರಸ್ಯ ನೇಹನಾನಾಸ್ತಿ ಕಿಂಚನ ನ ತತ್ಸಮಸ್ಯ ಅಭ್ಯಧಿಕಶ್ಚ ದೃಶ್ಯತೆ ಇತ್ಯಾದಿ ಎಲ್ಲ ಸ್ಮೃತಿ ಬೇಕಾದ ಅರ್ಜುನ ಹೇಳ್ತಾನೆ. ನ ತತ್ಸಮಃ ಅಭ್ಯಧಿಕ ಕುತೋ ಅನ್ಯ ಭಗವದ್ಗೀತೆಯಲ್ಲಿ ಬರ್ತೇವೆ, ಎಲ್ಲ ನೆನಪು ಮಾಡ್ಕೋಬೇಕು. ಹಾಗೆ ನಮಗೆ ತತ್ವ ಸಮನ್ವಯ ನೀಟಾಗಿ ಅರ್ಥ ಆಗುತ್ತೆ. ತವ ಸ್ವತಂತ್ರೋ ನಾಪರೋ ಯದ್ವತ್ ಅತ್ರ ಪ್ರಾಣಾತ್ ನಾನ್ಯಃ ತುಲ್ಯಶೂನ್ಯಾಸ್ಯ ಸಂಧಿನ್. ಇದು ಶ್ರುತಿ, ಇದು ಸಂಬಂಧಪಟ್ಟ ಶ್ರುತಿ ಕೋಟ್ ಮಾಡ್ತಾರೆ. ಪ್ರಾಣಾಧೀನ ಅಮಿತಾ ಪ್ರಕೃತಿಶ್ಚ ಭೂಮನ್ ಇತಿ ಮಹಾಶಾಲೀನ ಶ್ರುತಿ. ತವ ಸ್ವತಂತ್ರ ನ ಅಪರಃ ಯದ್ವತ್ ಅತ್ರ. ನಿನಗೆ ನೀನು ಸ್ವತಂತ್ರ, ನಿನಗೆ ಇನ್ನೊಬ್ಬ ಸ್ವತಂತ್ರ ಅಂತಿಲ್ಲ. ಅತ್ರ ಇಲ್ಲಿ ಅತ್ರ ಜೀವಕೋಟಿ ತಗೊಂಡು ಬಿಟ್ಟರೆ ಪ್ರಾಣಾತ್ ನ ಅನ್ಯ, ಜೀವಕೋಟಿಯಲ್ಲಿ ಪ್ರಾಣದೇವರನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ. ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಎಲ್ಲಿ ವಾಯುರ್ಭೀಮೋ ಹಿಮರ ಪ್ರತಿನಿತ್ಯ ಹೇಳೋದು, ಆದ್ದರಿಂದ ಮರ್ತೋಗಿದೆ. ಪ್ರತಿನಿತ್ಯ ಮರ್ತೋಗ್ಬೇಕಾ? ಗ್ರಂಥ ಶೂನ್ಯ. ಮತ್ತು ಎಂಥವ್ರು ನೀನು ತುಲ್ಯ ಶೂನ್ಯಾಶ್ಚ, ಶೂನ್ಯ ತುಲ ಅಂತಿದ್ರು. ತುಲ್ಯ ಅಂದ್ರೇನು? ಸಮ. ಅದಕ್ಕೆ ತುಲ ಅಂತ ಹೇಗೆ ಈಕ್ವಲ್ ಮಾಡ್ಲಿಕ್ಕೆ ಹೋಗ್ತಾರೆ, ಅಡಿತಾರಲ್ಲ ಹಾಗೆ, ಅದಕ್ಕೆ ಅತುಲ. ಸಂಧಿನ್ ಎಲ್ಲವನ್ನು ಕೂಡಿಸೋರು, ಸಂಧಾತ ಆ ಪದ. ಪ್ರಾಣಾಧೀನಾ ಅಮಿತಾ ಜೀವಸಂಘಾ. ಅಮಿತಾ ಅನಂತ ಜೀವರು ಏನಿದ್ದಾರೆ ಅವರೆಲ್ಲ ಯಾರಧೀನ? ಪ್ರಾಣಾಧೀನರು. ಜೀವಸಂಘ ಬರೀ ಜೀವ ಅಲ್ಲ, ಜೀವರ ಗುಂಪುಗಳೆಲ್ಲ ಗುಂಪುಗಳು ಕೂಡ ಪ್ರಾಣದೇವರಿಗೆ ಅಧೀನ. ಪ್ರಾಣೋವಶೇ, ಪ್ರಾಣದೇವರು ನಿನಗೆ ವಶ. ಪ್ರಕೃತಿಶ್ಚ, ಪ್ರಕೃತಿ ಮಹಾನ್ ಅವರು ನಿನ್ನ ವಶ. ನೀನು ಭೂಮನ್ ಪೂರ್ಣ, ಆದ್ದರಿಂದ ನೀನು ಸ್ವಾತಂತ್ರ್ಯ, ಬೇರೆ ಯಾರೂ ಇಲ್ಲ. ಇತಿ ಮಹಾಶಾಲೀನ ಶ್ರುತಿ. ಇದೆಲ್ಲ ಬಂದಿದೆ. ರುದ್ರಂ ಸಮಾಶ್ರಿತ ದೇವಾಹ, ರುದ್ರೋ ಬ್ರಹ್ಮಾಣಮಾಶ್ರಿತಃ, ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶ್ರಿತ. ತುಂಬ ಸತ್ ಹೇಳಿದ್ದಾರೆ ಆ ಮಾತನ್ನು. ಸ್ವತಂತ್ರೋ ನಾಪರಃ ಕಶ್ಚಿದ್ ವಿಷ್ಣೋ ಪ್ರಾಣಪತೆ ಪ್ರಭೋ ಯಥಾ ಪ್ರಾಣಾತ್ ಪರೋ ನಾಸ್ತಿ ಸ್ವತಂತ್ರೋ ಜಗತಿ ಕ್ವಚಿತ್. ಸ್ವತಂತ್ರೋ ಇಲ್ಲ, ಸಾಮಾನ್ಯ ಪ್ರಾಣ ಹೋಯಿತು ಅಂದಮೇಲೆ ಮತ್ತೆ ಇನ್ನೇನು ಕೇಳಾಗಿಲ್ಲ, ಅದು ಎಂಡದು. ನಮಗೆ ಅನುಭವಕ್ಕೆ ಬರೋದು. ನೆಕ್ಸ್ಟ್ ಇರೋದು ಪರಮಾತ್ಮ. ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ ಪ್ರಾಣದೇವರು. ನಮ್ಗೆ ಗೊತ್ತಿರಾಗ ಅಲ್ಟಿಮೇಟ್ ಆದ್ದರಿಂದ ವ್ಯಕ್ತರಲ್ಲಿ ಅವರು ಅಲ್ಟಿಮೇಟ್. ವ್ಯಕ್ತ ಎಲ್ಲರಲ್ಲೂ ಪರಮಾತ್ಮ. ತಥಾ ಪ್ರಾಣಾತ್ ಪರೋ ನಾಸ್ತಿ ಸ್ವತಂತ್ರೋ ಜಗತಿ ಕ್ವಚಿತ್. ಎಲ್ಲೂ ಇಲ್ಲ, ಯಾವ ಜಾಗದಲ್ಲೂ ಇಲ್ಲ. ತಥಾ ಪ್ರಾಣೋ ರಮಾಚೈವ ನ ವಿಷ್ಣೋ ಪೃಥಗೀಶ್ವರ. ಪ್ರಾಣದೇವರಾಗಲಿ ರಮಾದೇವಿಯಾಗಲಿ ವಿಷ್ಣೋ ಪೃಥಕ್, ದೇವರನ್ನು ಬಿಟ್ಟು ಏನೂ ಮಾಡೋಕ್ಕೆ ಬರೋದಿಲ್ಲ. ಭಾರಿ ದೊಡ್ಡವರೇ, ಆದರೆ ದೇವರನ್ನು ಬಿಟ್ಟು ಏನೂ ಮಾಡೋಕ್ಕೆ ಬರೋದಿಲ್ಲ. ಯದ್ಯುಚ್ಯಂತೆ ಪ್ರಾಣತಂತ್ರ ಬಹವಃ ಪುರುಷ ಇತಿ. ಎಲ್ಲ ಜೀವರು ಕೂಡ ಪ್ರಾಣದೇವರ ತಂತ್ರರು, ಅಧೀನರು ಅಂತ ಹೇಳಿದ ಮೇಲೆ ಸತ್ಯಮೇವ ಹಿ ಅಸಂಖ್ಯಾತ ನ ನಿಯಮ್ಯ ನಿಷೇಧಿಕಾ. ಈ ಪ್ರಶ್ನೆ ಏನು ಅಂದರೆ, ಅನಂತ ಜೀವರಿದ್ದಾರೆ, ದೇವರು ಎಷ್ಟು ದಿವಸ ಹಾಡಿರ್ತಾವೆ ಒಂದಿಷ್ಟು ನೋಡಬಿಡೋಣ. ಎಲ್ಲರೂ ಸ್ಟ್ರೈಕ್ ಮಾಡಿದ್ರೆ ಫ್ಯಾಕ್ಟ್ರಿಗೆ ಹೋದಾನೆ ಏನು ಮಾಡ್ತಾನೆ? ಬಂದು ಏನು ಮಾಡ್ತಾನೆ? ಕೇಳಿದ್ದು ಕೊಡ್ತಾನೆ, ಎಲ್ಲರೂ ಪಂಜಿತ ಆಗುತ್ತೆ. ಇಲ್ಲ ಮುಚ್ಕೊಂಡು ಹೋಗ್ತಾನೆ ಎಲ್ಲರಲ್ಲೂ. ಗೊತ್ತಾಯ್ತಾ? ಇವನು ಒಬ್ಬನೇ ಒಬ್ಬನೇ, ಅವ್ರು ಸಾವಿರಾರು ಜನ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ ಇವನಿಗೆ. ನಮ್ಮ ಕಾನ್ಸೆಪ್ಟ್ ಹಾಗೆ ಬಂತು. ಎಲ್ಲ ಜೀವರು ಸ್ಟ್ರೈಕ್ ಮಾಡಿದರೆ ಎಲ್ಲರನ್ನು ಮೋಕ್ಷ ಕೊಡೋ, ಎಲ್ಲರಿಗೂ ಕೊಡಬೇಕು. ಏನು ಮಾಡಬೇಕಾಗ? ಸಾಧ್ಯನೇ ಇಲ್ಲ. ಯಾತಕ್ಕೆ? ನಿಮ್ಮ ಅವಲಂಬಿಸಿದ್ದಿರ್ತಾನೆ. ಡಿಪೆಂಡೆನ್ಸ್ ಇದ್ರೆ ಏನಾಗ್ತಿತ್ತು? ಇವ್ರು ಡಿಪೆಂಡೆನ್ಸ್ ಇದೆ ಫ್ಯಾಕ್ಟ್ರಿ ಓನರ್ಗೆ. ಯಾತಕ್ಕೆ? ಕೆಲಸನೇ ಆಗೋದಿಲ್ಲ. ಆಮೇಲೆ ದೇವರಿಗೆ ತದನನ್ಯತ್ವ ಆರಂಭಣ ಶಬ್ದಾದಿಭ್ಯ. ಸ್ವತಂತ್ರ ಅಂದಮೇಲೆ ಯಾವ ಕಾಲಕ್ಕೂ ಎಷ್ಟು ಮಾತ್ರಕ್ಕೂ ಡಿಪೆಂಡೆನ್ಸ್ ಇಲ್ಲ. ಚೂರು ಬಂದರೂ ಏನಾಯಿತು? ಹೋಯ್ತಾರೆ. ಚೂರು ಬಂದರೂ ಡಿಪೆಂಡೆನ್ಸ್ ಹೊರಟೋಯ್ತು. ಆದ್ದರಿಂದ ಇಂಡಿಪೆಂಡೆನ್ಸ್ ಅವ್ದು ಇರಬೇಕಾದ್ರೆ ಎಷ್ಟೆಷ್ಟು ಡಿಪೆಂಡೆನ್ಸ್ ಇರಬಾರ್ದು, ಯಾವ ಕಾಲಕ್ಕೂ ಇರಬಾರ್ದು, ಯಾರ ಮೇಲೂ ಇರಬಾರ್ದು. ಹೊರಗೆ ಇಂಡಿಪೆಂಡೆಂಟು, ಒಳಗಲ್ಲ, ಒಳಗಿನ ಹೊರಗಲ್ಲ, ಏನಲ್ಲ, ಎಲ್ಲೋದ್ರೂ ಆಲ್ವೇಸ್ ಇಂಡಿಪೆಂಡೆಂಟ್. ಅದಕ್ಕೆ ಅಸಂಖ್ಯಾತ ನ ನಿಯಮ್ಯ ನಿಷೇಧಿಕಾ ಎಂದು ನಿಯಮ್ಯ ಅವರ ನಿಯಮ್ಯತ್ವ ತೆಗಿಲಿಕ್ಕೆ ಬರೋದಿಲ್ಲ. ನಿಯಾಮಕ ಭಗವಂತ ಇದ್ದೇ ಇದ್ದಾನೆ. ಏಕಾದ್ವಿತೀಯ ಶ್ರುತಯ
ಎದ್ದು ಈಶಾಂತರ ವಾರಕಾಹ. ಹಾಗಿದ್ದರೆ ನೇಹನಾನಾಸ್ತಿ ಕಿಂಚನ ಬಂತಲ್ಲ, ಅವ್ರ ಅರ್ಥ ಏನು ಮಾಡ್ತಾರೆ ಗೊತ್ತಾ? ದೇವ್ರನ್ನ ಬಿಟ್ಟರೆ ಬೇರೆ ಯಾವುದೂ ಇಲ್ಲೇ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಅರ್ಥ ಆಯ್ತಾ ಈಗ? ನಾ ಇಹ ನಾನಾ ಅಸ್ತಿ ಕಿಂಚನ, ದೇವರೊಂದೇ ಇರೋದು, ಉಳಿದೆಲ್ಲ ಸುಳ್ಳು ಅಂತ ಅರ್ಥ. ವಿಶ್ವಂ ಸತ್ಯಂ ವಿಶ್ವಮಿಚ್ಚ ವಿವರ ಗುಣವಾನ್ ಅವಾದ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇನ್ನೊಬ್ಬ ದೇವರಿಲ್ಲ ಅಂತ ಹೇಳೋದು ಹೇಗಿರ್ತದೆ, ಇನ್ನೊಬ್ಬರೇ ಇಲ್ಲ ಅಂಬೋದು ಹೇಗಿರ್ತದೆ, ಇನ್ನೊಬ್ಬ ಚೀಫ್ ಇಲ್ಲ ಅಂಬೋದು ಹೇಗಿರುತ್ತೆ, ಯಾರು ಇಲ್ಲೇ ಇಲ್ಲ ಅದು ಹೇಗಿರುತ್ತೆ? ಅರ್ಥ ಹೇಗೆ ಮಾಡಬೇಕು? ಎಷ್ಟೋ ಸರ್ತಿ ಲೋಕದಲ್ಲೂ ಕೂಡ ಆ ಊರಿಗೆ ಅವರೊಬ್ಬರೇ, ಆ ಊರೇ ಆಗಿರುತ್ತೆ ಒಬ್ಬರೇ ಇದ್ದರೆ, ಒಬ್ಬರಿಗೆ ಊರೇ ಆಗೋದಿಲ್ಲ. ತುಂಬ ಜನ ಇದ್ದಾರೆ, ಇವರೊಬ್ಬರೇ ಇದ್ದರೆ ಇವರು ಶ್ರೇಷ್ಠ ಅಂತ. ಒಬ್ಬರೇ ಅನ್ನೋ ಪದಕ್ಕೆ ಅರ್ಥ ಮಾಡಬೇಕು ಹೊರತು ಏನು ಅರ್ಥ ಮಾಡಿಕೊಡೋದು, ಇನ್ನೊಂದು ಪದಾರ್ಥನೇ ಇಲ್ಲ ಅಂತ ಮಾಡಬಾರ್ದು. ಫಸ್ಟ್ ರ್ಯಾಂಕ್ ಇರೋದೇ ಒಬ್ಬ, ಫಸ್ಟ್ ರ್ಯಾಂಕ್ ಫೇಲ್ ಆದರೂ ಅವರೇ ಫಸ್ಟ್ ರ್ಯಾಂಕು. ಯಾಕೆ? ಇರೋದೇ ಒಬ್ಬರು ಆದ್ದರಿಂದ ಫಸ್ಟ್ ರ್ಯಾಂಕ್ ಅಂತ ಹೇಳಿ ಫಸ್ಟೇ ಅವನು ಅವಾಗ ಹಾಗೆ ಹೇಳಬಾರ್ದು. ಒಪ್ಪಿದ್ರೆ ಏನು ಉಪಯೋಗ? ನಿರ್ಗುಣ ಹೇಳೋದು ಯಾರೂ ಇಲ್ಲ ಅಂತ ಅರ್ಥ. ಹೌದು, ಅದು ಹೇಳಿದ್ದ ದೇವರೊಬ್ಬರೇ ಅಂತ ಅರ್ಥ ಇಲ್ಲ ಅದಕ್ಕೆ ಅವ್ರ ಪ್ರಕಾರ. ದೇವರು ಒಂದೇ ಇರೋದು ಅಂತ ಹೇಳೋದು, ದೇವರು ಮುಖ್ಯ ಅಂತ ಅರ್ಥ ಮಾಡೋದಿಲ್ಲ. ದೇವರು ಇರೋದೇ ಒಬ್ಬ, ಇನ್ಯಾರೂ ಇಲ್ಲ ಅಂತೇಳಿ, ಅದು ತಪ್ಪು ಇದೆ. ಸತ್ಯವೇವೇ ಅಸಂಖ್ಯಾತ ನಾನಿಯಮ್ಯ ನಿಷೇಧಕಾ ಏಕಾದ್ವಿತೀಯ ಶ್ರುತಯ ಕಿಂತು ಈಶಾಂತರವಾರಕ. ಇನ್ನೊಬ್ಬ ಈಶ ಇಲ್ಲ ಅಂತ ಹೇಳ್ತಾ ಇದೆ ಹೊರತು ಇನ್ನೊಬ್ರು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ. ತಥಾ ಸ್ವಗತ ಭೇದಶ್ಚ ತತ್ ಅತಂತ್ರ ನಿಷೇಧಕಾ. ಅದಕ್ಕೇನೆ ಈ ಶ್ರುತಿ, ಈ ಒಂದು ದೃಷ್ಟಿಯಿಂದ ನೇಹನಾನಾಸ್ತಿ ಕಿಂಚನ ಶ್ರುತಿ ಬಂತಲ್ಲ, ಅದಕ್ಕೆ ಅರ್ಥ ಹೇಳಿರೋ ವಾಕ್ಯ ಇದು. ಬೇರೆ ಕಡೆ ಹೇಳಿದ್ದಾರೆ, ಇವು ಕೊಟೇಶನ್ ತೊಗೊಂಡ್ಬಿಟ್ರೆ ಅಲ್ಲಿಗೆ ಇನ್ನೊಂದು ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಸಿಗುತ್ತೆ. ಸ್ವರೂಪ ಅದು ಎರಡು ಅರ್ಥ ಮಾಡಬೇಕಾದಕ್ಕೆ ಎಂಥ ಅರ್ಥ? ನೇಹನಾನಾಸ್ತಿ ಕಿಂಚನ ಅನ್ನೋದಕ್ಕೆ ಇಹ ಇಡೀ ವಿಶ್ವದಲ್ಲಿ ನಾ ಇನ್ನೊಂದು ಪದಾರ್ಥ, ನಾನ ಯಾವ ರೀತಿಯಲ್ಲೂ ಕೂಡ ಇಲ್ಲವೇ ಇಲ್ಲ, ಸರ್ವೋತ್ತಮರೊಬ್ಬರೇ. ಇನ್ನೊಂದು ಅರ್ಥ ತಗೊಂಡಾಗ ಏನಾಯ್ತು ಅದಕ್ಕೆ? ನಿಯಮ್ಯರು, ನಿಯಾಮಕ ಭಗವಂತ ಒಬ್ಬನೇ ಇದ್ದಾನೆ, ಅವನಂಥವ್ರು ಇನ್ಯಾರೂ ಇಲ್ಲ. ಗೊತ್ತಾಯ್ತಾ? ಅವನಂಥವ್ರು ಯಾರೂ ಇಲ್ಲ ಅಂತ ಅರ್ಥ ಮಾಡಬೇಕೆ ಹೊರತು ಅವನೊಬ್ಬನೇ ಇದ್ದಾನೆ ಅಂತ ಅರ್ಥ ಮಾಡಿಕೊಡೋದು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಬೇಕಾದ್ರೆ. ಜಗದೇಕ ವೀರ ಏನಂತ ಅರ್ಥ? ಜಗತ್ತಿಗೆ ಮುಖ್ಯ ವೀರ ಅಂದ್ರೆ ಅವನೇನೆ. ಇಲ್ಲಿ ಜಗತ್ ಶಬ್ದಕ್ಕೆ ವಿರೋಧ ಇಲ್ಲದೆ ಹೋದರೆ, ಜಗತ್ತಿಲ್ದವ್ರು ಏಕವೀರ ಏನಾಗ್ತಾನೆ ಅವನು? ಜಗತ್ತಿದ್ಮೇಲೆ ಆಫೀಸ್ಗೆ ಅವನೇ ಮುಖ್ಯಸ್ಥ ಅಂತ ಕರೆದ್ರೆ ಆಫೀಸ್ ಜನ ಇರಲೇಬೇಕಲ್ಲ. ಅಂದರೆ ಇದು ಅರ್ಥ ಮಾಡೋದ್ರೆಲ್ಲ ಬೇರೆ ಮಾಡಿಬಿಟ್ರು, ಅರ್ಥ ಆಗೋದಿಲ್ಲ ಅಂತ ತೋರಿಸ್ತಿದ್ದಾರೆ. ಸ್ವರೂಪಂ ಅಸ್ಮರತ್ ಕೃಷ್ಣ ಏಕಂ ಸ್ವಸ್ಮಿನ್ ಅಭೇದತಃ ಅಸ್ವತಂತ್ರಸ್ಯ ಅತತ್ತಂತ್ರಸ್ಯ ರಾಹಿತ್ಯಾತ್ ಅನನ್ಯಂ ಸದೃಶೋಚ್ಛಿತೆ ಅಂಗದ್ ಅದ್ವಯಂ ನಿತ್ಯ ವಿನಿವೃತ್ಯ ಭಾವ ನಿರ್ವೃತಿಮೀಶ್ವರಂ ಇತಿ ತಂತ್ರ ಭಾಗವತೆ. ಕೃಷ್ಣ ತನ್ನ ಸ್ವರೂಪವನ್ನು ನೋಡಿಕೊಂಡ. ಹೇಗಿತ್ತು ಅಂದರೆ ಬೇರೆ ಯಾವ ಪದಾರ್ಥ ತನ್ನಂತೆ ಇಲ್ಲ ಅಂತ ತಿಳ್ಕೊಂಡ. ಅತತ್ತಂತ್ರಸ್ಯ ರಾಹಿತ್ಯ, ಅವನ ಆಳ್ವಿಕೆ ಒಳಪಡ್ತಕ್ಕಂಥ ಒಳಪಡದೇ ಇರತಕ್ಕಂಥ ವಸ್ತು ಯಾವುದೂ ಇಲ್ಲ, ಅದರಿಂದಾಗಿಯೇ ಅವನು ಸ್ವತಂತ್ರ. ಅನನ್ಯಂ ಸದೃಶೋಚ್ಛಿತೆ, ಅನನ್ಯ ಅನನ್ಯ ಅನ್ನೋ ಪದ ಇದೆ. ಅನನ್ಯ ಅಂದರೆ ಅನ್ಯರಿಲ್ಲ ಅಂತ ಅರ್ಥ ಅಲ್ಲ, ಇವನಂಥ ಅನ್ಯರಿಲ್ಲ, ಇವರಂಥವ್ರು ಇನ್ನೊಬ್ಬರಿಲ್ಲ. ಅದ್ವಯಂ ನಿತ್ಯ ನಿರ್ವೃತ್ಯ, ಅದ್ವಯ ನಿತ್ಯ ನಿವೃತ್ತಿ ಆದ ಅದ್ವಯ, ಇನ್ನೊಬ್ಬರ ಮೇಲೆ ಆನಂದಕ್ಕೆ ಅವಲಂಬಿಸಿಲ್ಲ ಅವರು. ಭಾವ ನಿರ್ವೃತ್ತಿ ಈಶ್ವರ. ಭಾವ ನಿರ್ವೃತ್ತಿ ಎಂದ್ರೇನು? ಸ್ವರೂಪದಲ್ಲೇ ಸ್ವಭಾವದಲ್ಲೇ ಆನಂದ ಇದೆ, ಹೊರಗಿನ ಆನಂದ ದೇವರಿಗೆ ಬೇಕಿಲ್ಲ. ಅಧಿಕಸ್ಯ ಸಮಸ್ಯಾಪಿ ಸ್ವತಂತ್ರಸ್ಯ ಚ ವರ್ಜನಾತ್ ಏಕ ಏವಾದ್ವಿತೀಯೋಸೌ ನಶಾಸ್ಯ ಜನವರ್ಜನಾತ್ ಇತಿ ಕೌರ್ಮೆ. ಅಧಿಕಸ್ಯ ಸಮಸ್ಯಾಪಿ ಸ್ವತಂತ್ರಸ್ಯ ಚ ವರ್ಜನಾತ್. ಅಧಿಕ ಇಲ್ಲ, ಸಮ ಇಲ್ಲ, ಇನ್ನೊಬ್ಬ ಸ್ವತಂತ್ರ ಇಲ್ಲ. ಅದಕ್ಕೆ ದೇವರನ್ನು ಏನಂತ ಕರೆದಿದ್ದಾರೆ? ಏಕ ಏವ ಅದ್ವಿತೀಯ ಅಂತ ಕರೆದಿದ್ದಾರೆ. ನಾ ಶಾಸ್ಯ ಜನವರ್ಜನ. ಡಿಪೆಂಡೆನ್ಸ್ ಇಂಡಿಪೆಂಡೆಂಟ್ ಇವನು ಅಂದರೆ ಡಿಪೆಂಡೆನ್ಸ್ ಇಲ್ಲ ಅಂತ ಅರ್ಥ ಅಂತ ತಿಳ್ಕೊಬಾರ್ದು. ಗೊತ್ತಾಯ್ತಾ? ಇವನು ಇಂಡಿಪೆಂಡೆಂಟ್ ಅಂದರೆ ಇವನು ಒಬ್ಬನೇ ಇಂಡಿಪೆಂಡೆಂಟ್ ಅರ್ಥ ಆಗುತ್ತೆ. ಅವರು ಡಿಪೆಂಡೆನ್ಸ್ ಇಲ್ಲದವ್ರು ಇಂಡಿಪೆಂಡೆಂಟ್ ಶಬ್ದ ಯಾಕೆ ಬರುತ್ತೆ? ಇಂಡಿಪೆಂಡೆಂಟ್ ಅನ್ನೋ ಶಬ್ದ ಅರ್ಥ ಬರೋದು ಯಾವಾಗ? ಡಿಪೆಂಡೆನ್ಸ್ ಇದ್ದರೆ. ಗೊತ್ತಾಯ್ತು? ಆಲ್ ಆರ್ ಇಂಡಿಪೆಂಡೆನ್ಸ್ ಅರ್ಥನೇ ಇಲ್ಲ. ಆಲ್ ಆರ್ ಇಂಡಿಪೆಂಡೆಂಟ್ ಆಗಿದ್ದರೆ ನಮ್ಮ ಇಂಡಿಪೆಂಡೆನ್ಸ್ ಎಲ್ಲಿದೆ? ಹಾಗೆ ಇಲ್ಲ. ಇಂಡಿಪೆಂಡೆನ್ಸ್ ಇದೆ, ಕಾಂಟ್ರಡಿಕ್ಟರಿ ಟರ್ಮ್ ಅದು. ಆಲ್ ಆರ್ ಎಲ್ಲ ಮತನೂ ಸರಿ ಅನ್ನೋದು ಹೇಗೋ ಹಾಗೆ. ಎಲ್ಲ ಮತನೂ ಸರಿಯಾಗೋದಾದರೆ ಪರಸ್ಪರ ವಿರೋಧ ಯಾಕೆ ಬರ್ತಿತ್ತು? ವಿರೋಧ ಬಂದ ಮೇಲೆ ಏನು ಸರಿಯಲ್ಲ? ಎಲ್ಲವೂ ಸರಿಯಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂದ. ಹಾಂ
ಮೂರು ಸಲ ಪ್ರಯೋಗ ಅಲ್ಲ, 3 ಸರ್ತಿ ವಿವರಣೆ ಬಂದಿದೆ. ಮೂರದಲ್ಲಿರೋದು ಬೇರೆ ರೀತಿಯ ವಿವರಣೆ ಕೊಟ್ಟು ಅದು ಸಪೋರ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ಶ್ರುತಿ, ಇನ್ನು ಶ್ರುತಿಗೀತ, ಬ್ರಹ್ಮಾಂಡ ಪುರಾಣ, ಆಮೇಲೆ ತಂತ್ರ ಭಾಗವತ, ಕೂರ್ಮ ಪುರಾಣ, ಇಷ್ಟು ಕಡೆಯಿಂದ ಪ್ರೂವ್ ಮಾಡುತ್ತಾರೆ. ಯಾಕೆ ಅಂದರೆ ಗಂಭೀರ ವಿಷಯ. ಅವ್ರ ಅರ್ಥ ಏನು ಮಾಡಿಬಿಟ್ರೆ ಇನ್ನೊಂದು ವಸ್ತುವೇ ಇಲ್ಲ ಅಂತ ಮಾಡಿದ್ರಲ್ಲ, ಹಾಗೆ ಅರ್ಥ ಮಾಡಬಾರ್ದು ಅಂತ ಹೇಳೋದಕ್ಕೆ ನೀವೇನಾದ್ರು ಮಾಡ್ಕೊಳ್ಳಿ, ಸಮಸ್ಯೆ ಇಲ್ಲ. ಆದರೆ ಈ ಅರ್ಥ ಅಲ್ಲಿಲ್ಲ ಅಂತ ಹೇಳಬಾರ್ದು. ನಿಮ್ಮ ಅರ್ಥ ನಿಮ್ಮ ತಲೆಯಲ್ಲಿರ್ಬೋದು, ಸಮಸ್ಯೆ ಇಲ್ಲ. ಇನ್ನೊಬ್ರಿಗೆ ಹೇಳಾಗಿಲ್ಲ. ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಏನಾಗಬೇಕದು? ಆಧಾರ ಬೇಕು. ಆಧಾರ ನಮ್ಮ ಕಡೆ ಇದೆ ಹೊರತು ನಿಮ್ಮ ಕಡೆ ಇಲ್ಲ. ಅಜನ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಸಮಂ ಅನುಜಾನತ ತತಮನಂತಮದುಷ್ಟತಯ ನ ಘಟತ ಉದ್ಭವಃ ಪ್ರಕೃತಿ ಪುರುಷಯೋ ಅಜಯೋ ಉಪಭುಜೋ ಭವಂತಿ ಅಸುಭೃತೋ ಜಲದ ಬುದ್ಭುತವತೆ. ಅಜನ ದೇವರ ಸಂಬೋಧನೆ. ಅಜನ ಪರಿಪುಚ್ಯತೆ ಅತ್ರ ಏನದು? ಭವಾತ್ ಸತತಾತ್ ಸಮಂ ಅನುಜಾನತ ತತಂ ಅನಂತಂ ಅದುಷ್ಟತಯ ನಾ ಘಟತೆ. ಅಲ್ಲಿರ್ಬೇಕಾದ್ರೆ ಘಟತನೇ ಇರಬೇಕು, ಸಂಧಿ ಅದು. ಬಿಡಿಸಿದಾಗ ಘಟತೆ ಅಂತ ಬಿಡಿಸ್ಬೇಕು. ತದ್ ಉದ್ಭವ ಪ್ರಕೃತಿ ಪುರುಷಯೋ ಅಜಯ ಉರುಭಯ ಯುಜೋ ಭವಂತಿ ಅಸುಭೃತಃ ಜಲಬುದ್ಭುತವತೆ. ಹೇ ಅಜನ, ಜನ ಅಂದರೆ ಹುಟ್ಟು, ಅಜನ ಹುಟ್ಟಿಲ್ಲದವನೇ ಅಂತ. ಹುಟ್ಟಿಲ್ಲದವನೇ ಪರಿಮುಚ್ಯತೆ ಅತ್ರ ಭವಾತ್ ಸತತಾತ್ ಸಮನುಜಾನತ. ನೀನು ಒಪ್ಕೊಂಡಿ ಅಂದರೆ ಅನಾಧಿಕಾರದ ಸಂಸಾರದ ಬಿಡುಗಡೆ ಆಗಿಬಿಡ್ತಾರೆ. ಅನುಗ್ರಹ ಮಾಡಿದೆ ಅಂದರೆ ಎಷ್ಟೋ ಪೆಂಡಿಂಗ್ ಬಂದ ಸರಿ ಮಾಡಿಬಿಟ್ಟ. ಅದೇ ರೀತಿ ಎಷ್ಟೋ ದಿವಸ ಸಂಸಾರವನ್ನು ಏನು ಮಾಡ್ತಾನೆ ಪರಮಾತ್ಮ? ಅನಾದಿ ಅಪಾರ. ಅದನ್ನು ಹೇಗೆ ಮಾಡ್ತಾನೆ? ಒಂದು ಕ್ಷಣದಲ್ಲಿ ಅನುಗ್ರಹ ಮಾಡ್ದ ಅಂದರೆ ಹೋಯ್ತು. ಸತತಂ ತತಂ ಅನಂತಂ ಅಂತ ಹೇಳ್ತಾರೆ. ಅದುಷ್ಟತಯ, ಅನಂತಂ ಅದುಷ್ಟತಯ, ಯಾವುದಕ್ಕೆ ದೋಷ ಇಲ್ಲ ಅದೆಲ್ಲ ಬಿಡುಗಡೆ ಹೊಂದಿಬಿಡೋದು. ನಾ ಘಟತೆ ಉದ್ಭವ. ಸಾಮಾನ್ಯವಾಗಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಏನು ಮಾಡ್ತಾರೆ? ಕೆಲವರು ಖೈದಿಗಳನ್ನು ಬಿಡುಗಡೆ ಮಾಡ್ತಾರೆ. ಎಲ್ಲರೂ ಬಿಡುಗಡೆ ಮಾಡೋದಾದ್ರೆ ಅರ್ಥನೇ ಇಲ್ಲ. ಯಾರು ಮಾಡ್ತಾರೆ? ಸನ್ನಡತೆ, ಒಳ್ಳೆಯ ನಡವಳಿಕೆ ಆಧಾರದ ಮೇಲೆ ಶಿಕ್ಷಣ ಕಡಿಮೆ ಮಾಡಿಬಿಟ್ಟು ಕಡಿಮೆ ಬಿಟ್ಟುಬಿಡ್ತಾರೆ. ಅದಕ್ಕೆ ನೀನು ನಮ್ಮನ್ನೆಲ್ಲ ಏನು ಮಾಡ್ತಾ ಇದ್ದಿ? ಹಾಗೆ ಮಾಡ್ತಾ ಇದ್ದಿ. ಅದುಷ್ಟರನ್ನು ಮಾತ್ರ, ದುಷ್ಟರನ್ನು ಹಾಗೆ ಮಾಡೋದಿಲ್ಲ. ಎಲ್ಲರೂ ಬಿಟ್ಟರೆ ಅದಕ್ಕೆ ಅರ್ಥನೇ ಇಲ್ಲ. ನಾ ಘಟತ ಉದ್ಭವ. ನಿನಗೆ ಉದ್ಭವದ ಹೆಸರೇ ಇಲ್ಲ. ಅದಕ್ಕೆ ಉದ್ಭವ ಸುಂದರ ಸುಂದಹ. ಉದ್ಭವ ನಿನಗಿಲ್ಲ, ಇನ್ನೊಬ್ಬರಿಗಿಲ್ಲ. ಪ್ರಕೃತಿ ಪುರುಷಯೋ, ನೀವಿಬ್ಬರು ಹುಟ್ಟಿಲ್ಲದವರು. ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ, ಪುರುಷ ಅಂದರೆ ನಾರಾಯಣ. ಇಬ್ಬರು ಕೂಡ ಯಾರು? ನೀವು ಅಜರು. ಆದ್ದರಿಂದ ನಿಮ್ಗೆ ಹುಟ್ಟಿಲ್ಲೇ ಇಲ್ಲ. ಉಭಯ ಉಭವ ಎಲ್ಲಿದೆ? ಊಹವು ಎಲ್ಲಿ? ಉದ್ಭವ ಅಂದರೆ ಹುಟ್ಟು. ನಿಮಗೆ ಹುಟ್ಟಿಲ್ಲ, ನಮಗೆ ಹುಟ್ಟಿದೆ, ಅವ್ರು ಹುಟ್ಟಿಲ್ಲ. ಇವತ್ತು ಓನರು ಅಪಾಯಿಂಟೆಡ್ ಅಲ್ಲ, ಅವನೇ ಮಾಡಿದವನು. ಮ್ಯಾನೇಜರ್ ಅಪಾಯಿಂಟೆಡ್, ಓನರು ಅಪಾಯಿಂಟೆಡ್ ಅಲ್ಲ. ಆದ್ದರಿಂದನೇ ಅವ್ರಿಗೇನಿಲ್ಲ, ಇಲ್ಲ. ಸ್ಟಾರ್ಟಿಂಗ್ ಯಾಕೆ ಇವರಿಗಿದೆ, ಅದು ಎಂದು ಸೇರಿಕೊಂಡ ಎಂದು ಬಿಟ್ಟ. ಅದಕ್ಕೋಸ್ಕರನೇ ನೀವು ಹುಟ್ಟಿಲ್ದವ್ರು ನೀವಿಬ್ಬರು ಕೂಡ. ಉಭಯ ಯುಯೋ ಭವಂತಿ ಅಸುಭೃತಃ ಜಲಬುದ್ಭವ. ನಿಮ್ಮಿಂದಾಗಿಯೇ ಅಸುಭೃತಃ ಪ್ರಾಣವನ್ನು ಅವರಿಸಿ ಜೀವಿಗಳಿದ್ದಾರೆ, ಅವರೆಲ್ಲ ಕೂಡ ಬರ್ತಾರೆ. ಹೇಗೆ? ಜಲಬುದ್ಭುತವ. ನೀರಿದೆ, ಮೇಲೆ ಒಂದು ಗುಳ್ಳೆ ಬರುತ್ತೆ, ನೀರುಗುಳ್ಳೆ. ಆದರೆ ನೀರುಗುಳ್ಳೆ ಬರ್ಲಿಕ್ಕೆ ಏನಿರ್ಬೇಕು? ಫಸ್ಟಲ್ಲಿ ನೀರಿರಬೇಕು. ಗುಳ್ಳೆ ಹೊಡೆಯುತ್ತೆ, ನೀರು ಹೊಡೆಯುತ್ತಾ? ಇಲ್ಲ. ಸೊ ಸೃಷ್ಟಿಯಾದ ಜಗತ್ತಿಗೆ ಏನಿದೆ? ವಿಕಾರಾದಿಗಳು, ಸಾವು ಇದೆ. ಯಾರಿಗಿಲ್ಲ? ಆ ನೀರಿಗಿಲ್ಲ. ಅಷ್ಟೇ ದೃಷ್ಟಾಂತ. ಟೂ ಮಚ್ ಎಕ್ಸ್ಟೆಂಡ್ ಮಾಡಬಾರ್ದು ಅಷ್ಟೇ. ಜಲದ ವಿಕಾರವಾಗಿ ಬಂದಿದ್ದು ಬುದ್ಧುಬುಧ. ಬುದ್ಧುಬುಧಕ್ಕೆ ಡಿಪೆಂಡೆನ್ಸ್ ಇದೆ, ನೀರಿಗೆ ಡಿಪೆಂಡೆನ್ಸ್ ಇಲ್ಲ. ಇದಕ್ಕೆ ಸಾವಿದೆ. ಎಷ್ಟು ಸಾವಿದೆ ಬುದ್ಧುಬುಧಕ್ಕೆ? ಎನಿ ಟೈಮ್ ಬಸ್ಟ್ ಆಗ್ಬೋದು. ಒಂದು ಕ್ಷಣದಲ್ಲಿ ಟಪ್ ಅಂತ ಹೊಡೆದೋಗ್ಬಿಡು. ಆ ನೀರು ಹೊಡೆದೋಗುತ್ತಾ? ಇಲ್ಲ. ಆ ನೀರು ಗುಳ್ಳೆಗೆ ಹೇಗೆ ಸಂಬಂಧ? ಗುಳ್ಳೆ ಸುಳ್ಳ? ಇಲ್ಲಿ ಯೋಚನೆ ಮಾಡಿ. ಸುಳ್ಳಲ್ಲ. ಏನದು? ಕ್ಷಣಿಕ, ಅನಿತ್ಯ. ಒಳ್ಳೆ ಇದೆಲ್ಲ ಅನಿತ್ಯತ್ವಕ್ಕೆ ದೃಷ್ಟಾಂತ ಕೊಡ್ತಾ ಇದ್ದಾರೆ ಹೊರತು ಸುಳ್ಳರೋದು ಕೊಡ್ತಾ ಇಲ್ಲ. ಸುಳ್ಳರೋದು ಕೊಡ್ತಾನೇ ಇಲ್ಲ. ಇವರೇನು ಅರ್ಥ ಮಾಡ್ತಾರೆ? ಸುಳ್ಳು ಅಂತ ಅರ್ಥ ಮಾಡ್ತಾರೆ. ಹಾಗೆ ಮಾಡಿಕೊಡೋದು. ಜಲಬುದ್ಭುತವತೆ. ನೀರುಗುಳ್ಳೆ.
ಜಲ ನೀರು, ಬುದ್ಬುದ ಗುಳ್ಳೆ, ಜಲ ಬುದ್ಬುದ ಅವತ್ ಪದ. ಅನಂತ ಅನಂತಂ ಅದುಷ್ಟತೆಯ ಅನುಜಾನತ ಆಚಾರ್ಯೇಣ ಸಂತತಾತ್ ಭವಾತ್ ಪರಿಮುಚ್ಯತೆ. ನೇರ ಉದ್ಧಾರ ಮಾಡೋದಿಲ್ಲ ನೀನು, ಆಚಾರ್ಯ ಗುರುಗಳ ಮೂಲಕ ಮಾಡುತ್ತೆ. ಆತ ನೀನೇ ಮುಖ್ಯ ಗುರು, ಹರಿರೇವ ಗುರು. ಅಬದ್ಧಶ್ಚ. ಮೇಷ್ಟ್ರು ತನ್ನ ಬೇಕಾದ ಹುಡುಗನನ್ನು ಹಾಗೆ ಪಾಸ್ ಮಾಡಲ್ಲ, ಏನು ಮಾಡ್ತಾನೆ? ಪಾಠ ಹೇಳಿಕೊಟ್ಟು ಪರೀಕ್ಷೆ ಮಾಡಿ ನೋಡಿ ಓದಿದ್ದಾನೆ ಅಂತ ಮಾಡ್ತಾನೆ ಹೊರತು ಏನು ಮಾಡೋದಿಲ್ಲ, ಸುಮ್ಮನೆ ಪಾಸ್ ಅಂತ ಮಾಡೋದಿಲ್ಲ. ದೇವ್ರು ಹಾಗೇನೆ ಸಂಸಾರದ ಬಿಡುಗಡೆ ಮಾಡೋಕ್ಕೋರು ಏನು ಮಾಡ್ತಾನೆ? ಜನ್ಮ ಕೊಟ್ಟು ಅವಕಾಶಗಳು ಕೊಟ್ಟು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಕೊಟ್ಟು ನೋಡಿದ್ರೆ ಎಲ್ಲ ಸಾಲ್ವ್ ಮಾಡಿ ಇವರು ಫಸ್ಟ್ ಪಾಸ್ ಆಗ್ತಾರೆ. ಆ ರೀತಿ ಮಾಡ್ತಾನೆ. ಪರೀಕ್ಷೆ ದ್ವೇಷ ಮಾಡಿದರೆ ಅವ್ರು ಫೇಲ್ ಆಗೋ ಹುಡುಗ. ಪರೀಕ್ಷೆನೇ ಬೇಡ, ಕ್ಯಾನ್ಸಲ್ ಮಾಡಿ ಅನ್ನೋದು, ರಿಸಲ್ಟ್ಸ್ ಅನೌನ್ಸ್ ಮಾಡಬೇಡಿ ಅನ್ನೋದು, ಕೊನೆಗೆ ನಮ್ಮನ್ನು ಪಾಸ್ ಮಾಡಿ ಕೊನೆ ಪಕ್ಷ. ಈ ರೀತಿ ಅವೆಲ್ಲ ಮಾಡಬಾರ್ದು. ಅವರೆಲ್ಲ ಏನಾದ್ರು ಮಾಡಿ, ಅದು ಅನುಗ್ರಹ ಕೇಳೋದು ಬೇರೆ, ಇದು ಡಿಮ್ಯಾಂಡ್ ಮಾಡಬಾರ್ದು. ಅನುಗ್ರಹ ಕೇಳೋದು ಏನು ಮಾಡಬಾರ್ದು? ಯಾವುದೇ ಕ್ಲಾಸ್ ಬೇಕು ಸೀಟ್ ಕೊಡಿ ಅಂತ ಕೊಡೋದಿಲ್ಲ, ತಕ್ಷಣ ಕೊಡೋದಿಲ್ಲ ಅಂತ. ಸೀಟ್ ಕೊಡ್ತೀರಾ ಕೇಳಿ, ಅದು ನೋಡ್ತೀರಿ ಅಂತ ತಕ್ಷಣ ನಿಮಗೆ ಕೂಡ ಇನ್ಯಾರಿಗೆ ಕೊಟ್ಟು ಬಿಡ್ತಾರೆ. ಅದು ಮಾತಿನಲ್ಲೇ ಇರುತ್ತಲ್ಲ ಕೂಡ. ದೇವರಲ್ಲಿ ಯಾವಾಗಲೂ ಕೂಡ ಏನು ಮಾಡೋಂಗಿಲ್ಲ, ಡಿಮ್ಯಾಂಡ್ ಮಾಡಿದರೆ ಅಲ್ಲೇ ಮೈನಸ್ ಪಾಯಿಂಟ್. ಯಾಕೆ? ಸ್ವಾತಂತ್ರ್ಯ ತನ್ನದೇ ಅಂತ ತಿಳ್ಕೊಂಡಾಗ್ರಕ್ಕ. ಡಿಮ್ಯಾಂಡ್ ಮಾಡೋದು ಏನಿದೆ? ಸ್ವಾತಂತ್ರ್ಯ ಇದೆ ಅಂತ. ಅವ ಒಬ್ಬ ನಾ ಇದರಲ್ಲಿದ್ದಾಗ ಒಬ್ಬರು ಬಂದುಬಿಟ್ಟು ಜೋರು ಮಾಡ್ದ, ಸೀಟ್ ಕೊಡ್ದ. ಎಂಥವ್ನು ಗೊತ್ತಾದ ಪರಿಚಯ ಮಾಡ್ಕೊಳಕ್ಕೊಳ್ತ. ಅಂಥವ್ರು ಇಲ್ಲಿ ಯಾಕೆ ಬಂದಿರಿ ಅಂತ ಕೇಳಿದ್ರೆ, ಅಂಥವ್ರು ಯಾಕೆ ಬಂದಿರಿ, ಅಲ್ಲೇ ಹೋಗಿ ಆಗಿದ್ರೆ ನನ್ನ ಮಾತು ಎಲ್ಲಿ ಹೋದ್ರೆ ನಡೆಯುತ್ತೆ. ಎಲ್ಲೋ ಇಲ್ಲಿ ನಡೀತಾ ಇಲ್ವಲ್ಲ, ಆಗಿದೆ ಇಲ್ಲಿ ನಡೀತಾ ಇಲ್ವಲ್ಲ, ಅಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಏನು ಬೆಂಕಿ ಎರಡೋ ಮಾಡ್ತಾನೆ. ಮತ್ತು ನಾನು ಸಮಾನ ಏನು ಗೊತ್ತಾನೆ, ಶಕ್ತಿ ತೋರಿಸ್ಬಿಡ್ತೇನೆ. ಈಗಲೂ ಶಕ್ತಿ ಆಗ್ತೈತೆ, ತೊಗೊಂಬಿಡಪ್ಪ ನೀನೇ ಅಪಾಯಿಂಟ್ಮೆಂಟ್ನ. ಇದೇ ದೃಷ್ಟಿಕೋನ. ಅಂದರೆ ಅರ್ಥ ಏನಂದರೆ, ಆ ಮಾತಾಡಿದ ಯಾರು ಕೊಡ್ತಾರ, ಕೊಡೋಕ್ಕೆ ಸಾಧ್ಯನೇ. ಅದು ರೂಲ್ ಏನು ಸ್ಟ್ರಿಕ್ಟ್ ಮಾಡ್ತಾರೆ, ಪೂರ್ತಿ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ಏನು ಮಾಡ್ತಾರಾಗ, ಇವತ್ತಾಗೋದಿಲ್ಲ, ಇನ್ನೊಬ್ರು ಯಾರೋ ಬರೋದು ನಾನು ನಿಮಗೆ ಕೊಡ್ತೇನೆ, ಆ ಥರ ಹೇಳ್ಬೋದು. ಆ ರೀತಿ ಮಾಡೋ, ಇಲ್ಲೋದ್ರೆ ಕೊಡೋದಿಲ್ಲ. ಸೀಟ್ ಖಾಲಿ ಇದ್ರೂ ಕೊಡೋದಿಲ್ಲ. ಎಂದೂ ಕೂಡ ವಿಶ್ವಾಸ ಇಲ್ಲದೆ ಯಾವ ವ್ಯವಹಾರ ಮಾಡೋಕ್ಕೂ ಬರೋದಿಲ್ಲ. ದೊಡ್ಡವರಿರೋ ವಿಶ್ವಾಸ ಭಕ್ತಿ, ಸಮಾನರಲ್ಲಿ ಸ್ನೇಹ, ಚಿಕ್ಕವರಲ್ಲಿ ಕರುಣೆ, ಅನುಗ್ರಹ. ಅಷ್ಟು ತಿಳ್ಕೊಂಡ್ರೆ ಯೋಚನೆ. ದುರ್ಯೋಧನಾದಿಗಳು ಏನು ಮಾಡಿದ್ರು, ಜೋರು ಮಾಡೋಕ್ಕೆ ಹೋದ್ರು. ಸಾಯ್ಬೇಕಾದ್ರೆ ಬೈತಾರೋ, ಒಂದು ಕೈ ನೋಡ್ತೀನಿ ನಿನ್ನ ಅಂತೇಳಿ. ತಮಸ್ಕೊಂಡರೂ ಬೈತಾರೆ ದೇವ್ರನ್ನವ್ರು. ಒಂದು ಸರ್ತಿ ಹೊರಗೆ ಬಂದು ನೋಡ್ತಿದ್ದು, ತೋರಿಸೇ ಬಿಡ್ತಿದ್ರು. ಅವ್ರಿಗೆ ಬಂದಿರ್ತಾರೆ ತೋರಿಸ್ತಾರೆ. ಆ ಭ್ರಮೆ ಇರುತ್ತವ್ರು ಯಾವಾಗಲೂ ಕೂಡ. ಅರ್ಜುನ ಹೇಳ್ಕೊಂಡ ಭಾರಿ ಜೋರಾಗಿ, ಯಾಕೆ ಸೋತ ಕ್ಷಮಿಸಿಬಿಡು, ತಪ್ಪಾಗಿ ಏನೇನೋ ಮಾಡಿ ಎಲ್ಲ ನೆನೆಸ್ಕೊತಾನೆ. ಸಖೇತಿ ಮತ್ತ ಪ್ರಸಮ್ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನವ. ಎಷ್ಟು ತಪ್ಪು ಮಾಡಿದೆ ಎಲ್ಲ ಜ್ಞಾಪಿಸ್ಕೊಂಡು ಹೇಳ್ತಾರೆ. ಇವ್ರಿಗೆ ಹಾಗಲ್ಲ, ಅದು ಒಪ್ತಾರೆ. ಅದು ಹಾಗೆ ಇರಬೇಕಾಗಿತ್ತು, ನಾವು ಹಾಗಿರಬಾರ್ದು. ದೇಶತಃ ಕಾಲತಶ್ಚ ಯತ್ರ ಪರಮಃ ತತ್ರ ಪ್ರಕೃತಿ, ಯತ್ರ ಪ್ರಕೃತಿ ತತ್ರ ಪರಮಃ ಇತಿ ಉಭಯಯುಜೋ. ಇವಿಬ್ಬರು ಎಂಥವರು ಜೊತೆಯಾಗಿರೋರು ಅಂದರು ಒಂದೇ, ದೇಶತ ಕಾಲತ ಸವರು ಅಂದರು ಒಂದೇ. ಜೊತೆಯಾಗಿರೋರು ಏನಾಗಿರ್ಬೇಕಾಗಿಲ್ಲ, ಗುಣದಲ್ಲಿ ಈಕ್ವಲ್ ಆಗಬೇಕಾಗಿಲ್ಲ. ಗೊತ್ತಾಯ್ತಾ? ಆದರೆ ಏನು ಜೀವ ಪರಮಾತ್ಮ ಜೊತೆಗೇ ಇರೋರು. ಆದರೆ ಪೂರ್ಣ ಪರಮಾತ್ಮ ಸ್ವತಂತ್ರ, ಅಸ್ವತಂತ್ರ. ಜೊತೆಗಿರಬೇಕೆ ಕೂಡ ಯಾವುದಕ್ಕೆ ಕಾರಣ ಆಗೋದಿಲ್ಲ, ಇಬ್ಬರು ಸ್ವಾತಂತ್ರ್ಯಕ್ಕೆ ಕಾರಣ ಆಗೋದಿಲ್ಲ. ಕಾಲತಶ್ಚ ಯತ್ರ ಪರಮಃ ತತ್ರ ಪ್ರಕೃತಿ, ಯತ್ರ ಪ್ರಕೃತಿ ತತ್ರ ಪರಮಃ. ಇದು ಯತ್ರ ಧೂಮ ತತ್ರ ವನ್ನಿ ಇದೆ, ಯತ್ರ ವನ್ನಿ ತತ್ರ ಧೂಮ ಇಲ್ಲ. ಯತ್ರ ವನ್ನಿ ತತ್ರ ಧೂಮ. ಹಾಗೆ ಅಕಸ್ಮಾತ್ ರಿವರ್ಸ್ ಇದ್ಬಿಟ್ರೆ ಏನಾಗ್ತಿತ್ತದು, ಎರಡು ಜೊತೆಗೆ ಯಾವಾಗಲೂ ಇರುತ್ತೆ ಅಂತ ಆಗಿಬಿಡು. ಧೂಮ ಇದ್ದರೆ ಬೆಂಕಿ ಇರೋದು ನಿಜ, ಬೆಂಕಿ ಇದ್ದರೆ ಧೂಮ ಇರಬೇಕಾಗಿಲ್ಲ, ಇರಬೇಕು. ಲಕ್ಷ್ಮೀದೇವಿ ಹಾಗಿತ್ತು. ಈ ವ್ಯಾಪ್ತಿ ಯಾತಕ್ಕೆ ಹೇಳ್ತಾರೆ ಅಂದರೆ, ಲಕ್ಷ್ಮೀ ದೇವರಿದ್ದರೆ ಲಕ್ಷ್ಮಿ ಬಂದೇ ಬರ್ತಾಳೆ. ಆದ್ದರಿಂದ ದೇವ್ರ ಆರಾಧನೆ ದೇವ್ರು ಬಂದೇ ಲಕ್ಷ್ಮಿ ಬಂದೇ ಬರ್ತಾಳೆ. ಅದಕ್ಕೆ ಅಪ್ಲೈ ಮಾಡ್ಕೋಬೇಕಲ್ಲ, ವ್ಯಾಪ್ತಿ ಮಾಡಿಕೊಂಡು ವಾದ ಮಾಡೋದಲ್ಲ, ಬರೋದಿಲ್ಲ. ಅದು ಯಾಕೆ ಬರೋದಿಲ್ಲ? ಲಕ್ಷ್ಮಿ ಒಂದು ಕಮಿಟ್ಮೆಂಟ್ ಇದೆ. ಏನು? ಗುಣತಃ ಶ್ರೇಷ್ಠ. ಅವ್ರಿಗೆ ಗುಣತಃ ಶ್ರೇಷ್ಠರಾಗಿದ್ದಕ್ಕೆ, ಪರಮಾತ್ಮ ಶ್ರೇಷ್ಠನಾಗಿದ್ದಕ್ಕೆ ಅವ್ರ ಜೊತೆ ಬರ್ತಾರೆ. ಇವ್ರು ಬಂದ ದೇವ್ರು ಬರಬೇಕಾಗಿಲ್ಲ. ಯಾತಕ್ಕೆ? ಉದಾಹರಣೆ, ಶ್ರೀಮಂತರೆಲ್ಲ ಒಳ್ಳೆಯವರಾಗಿದ್ದಾರೆ. ಹಾಗಿದ್ರೆ ಎಲ್ಲರೂ ಕೆಟ್ಟವರಲ್ಲ, ನಿಜ. ಎಲ್ಲರೂ ಒಳ್ಳೆಯವರ ಅಲ್ಲ. ಭಗವದ್ಭಕ್ತರೆಲ್ಲ ಬಡವರಾಗಿದ್ದರೆ ಏನಾಗಿರ್ತಾರೆ, ಒಳ್ಳೆಯವರಾಗಿರ್ತಾರೆ. ಆದರೆ ವ್ಯಾಪ್ತಿ ಎಲ್ಲಿದೆ? ಬರೀ ವ್ಯಾಪ್ತಿ ಇಬ್ಬರು ಜೊತೆಗಿರ್ತಾರೆ ಅಂತ. ಇನ್ನೊಂದು ವ್ಯಾಪ್ತಿ ಗುಣ ಇದ್ದಲ್ಲಿ ಮಾತ್ರ ಪರಮಾತ್ಮ ಬರೋದು. ಇಲ್ಲದ್ರೆ ಆ ಲಕ್ಷ್ಮಿ ಬರೋದು ಆಗಲಿ. ಇರೋದು ಬೇರೆ, ಅನುಗ್ರಹ ಮಾಡೋದು ಬೇರೆ. ದೇವರು ಎಲ್ಲ ಕಡೆ ಇದ್ದಾರೆ. ಅನುಗ್ರಹ ಮಾಡ್ಬೇಕಾದ್ರೆ ಏನಾಗಿರಬೇಕು? ಭಕ್ತಿ ಮಾಡಬೇಕು. ಸುಮ್ಮನೆ ಇದ್ದರೆ ಅನುಗ್ರಹ ಮಾಡೋದಿಲ್ಲ. ಪತತಸ್ತಯೋರೇವ ಉದ್ಧವೋ ನ ಘಟತೆ.
ಯತಃ ತಯೋರೇ, ಆದ್ದರಿಂದ ಅವರಿಬ್ಬರಿಗೂ ಮಾತ್ರ ಏನಿಲ್ಲ, ಹುಟ್ಟಿಲ್ಲ. ತತಃ ತಯೋರಜಯೋ ಅಸುಭೃತಃ ಉದ್ಭವನ್, ಉಳಿದೆಲ್ಲ ಪ್ರಾಣಿಗಳು ಹುಟ್ಟೋದು ಅವರಿಬ್ಬರಿಂದ. ಇದೆಲ್ಲ ಭಗವದ್ಗೀತೆ. ಪ್ರಕೃತಿ ಮತ್ತು ಪುರುಷ, ಪ್ರಕೃತಿ ಮಹಾಲಕ್ಷ್ಮಿ, ಪುರುಷ ನಾರಾಯಣ, ಅವರಿಬ್ಬರಿಂದ ಜಗತ್ತು ಹುಟ್ಟುತ್ತೆ. ದೇಶತಃ ಕಾಲತಶ್ಚ ತತ್ರ ಪರಮಃ, ತತ್ರ ಪ್ರಕೃತಿರ್ಯತ್ರ ಪರಮಃ ಇತ್ಯುಭಯೋಯೋ ಮುಚ್ಯತೆ ತತ್ವಸಂಬುದ್ಧಾತ್ ಆಚಾರ್ಯಾತ್ ಪುರುಷೋ ಭವಾತ್. ಏತಾವೇವ ಸ್ವತೋ ಅಬದ್ಧೌ ಪರಮಃ ಪ್ರಕೃತಿಸ್ತಥಾ ಇತಿ ಕಲಾಪಶ್ರುತಿ. ಮುಚ್ಯತೆ ತತ್ವಸಂಬುದ್ಧಾತ್ ಆಚಾರ್ಯಾತ್ ಪುರುಷೋ ಭವಾತ್. ಉದ್ಧಾರ ಆಗಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಸುಮ್ಮನೆ ಬರೋದಿಲ್ಲ, ಉಪದೇಶ ಮಾಡಿದರೆ ಜ್ಞಾನ ಬರೋದು. ಉಪದೇಶ ಯಾರು ಮಾಡಬೇಕು? ಆಚಾರ್ಯ ಗುರುಗಳು ಮಾಡಬೇಕು. ಅವರೇನಾಗಿರಬೇಕು? ತತ್ವ ಸಂಬುದ್ಧರಾಗಿರಬೇಕು. ಬುದ್ಧ ಅಂದ್ರೇನು? ತಿಳಿದವನು ಅಂತ. ತಿಳಿದವನು, ಸಂಬುದ್ಧ, ಭಾರಿ ತಿಳಿದವನು ಅಂಥ ವ್ಯಕ್ತಿಯಾಗಿದ್ದರೆ ಮಾತ್ರ. ಇಲ್ದವ್ರು ಉಳಿದವರಂಥ ಗುರುಗಳಾಗಿ ಪ್ರಯೋಜನ ಇಲ್ಲ. ಪುರುಷೋ ಭವ ಏತಾವೇವ ಸ್ವತೋ ಅಬದ್ಧವು, ಎಂದೂ ಕೂಡ ಬದ್ಧರಾಗದೇ ಇರೋರು ಇಬ್ಬರೇ, ಪರಮಃ ತಥಾ ಪ್ರಕೃತಿ, ಪರಮ ನಾರಾಯಣ, ಪ್ರಕೃತಿ ಮಹಾಲಕ್ಷ್ಮಿ. ಸಮ್ಯಕ್ ಜ್ಞಾನವದಾಚಾರ್ಯಾತ್ ಮುಚ್ಯತೆ ಪುರುಷೋ ಭವಾತ್. ದ್ವಾವೇವ ನಿತ್ಯಮುಕ್ತೌ ತು ಪರಮಃ ಪ್ರಕೃತಿಸ್ತಥಾ ಇತಿ ವಾಮನೆ. ಸಮ್ಯಕ್ ಜ್ಞಾನವದಾಚಾರ್ಯಾತ್, ತತ್ವಸಂಬುದ್ಧಾದ ಆಚಾರ್ಯಾತ್ ಅಂದರು. ಸಮ್ಯಕ್ ಜ್ಞಾನವದಾಚಾರ್ಯಾತ್, ಸರಿಯಾದ ತಿಳುವಳಿಕೆ ಇದ್ದವರಾಗಬೇಕು. ಡ್ರೈವರು ಹೇಗಿರ್ಬೇಕು? ಅವರು ಪೂರ್ತಿ ಎಲ್ಲ ಹೇಗವ್ರು ಮಾಡ್ತೀರಿ, ಆಗ ಅವ್ರನ್ನ ನಿಶ್ಚಿಂತೆಯಾಗಿ ಅಪಾಯಿಂಟ್ ಮಾಡ್ಕೋಬೋದು. ಮುಚ್ಯತೆ ಪುರುಷೋ ಭವ, ಸಂಸಾರದ ಬಿಡುಗಡೆ ಹೊಂದಬೇಕಾದ್ರೆ ಗುರುಗಳಿರಬೇಕು ಅಂತ ಸರಿಯಾಗಿ ತಿಳಿದವರಾಗಿರ್ಬೇಕು. ದ್ವಾವೇವ ನಿತ್ಯ ಮುಕ್ತೌತು, ಆದರೆ ಗುರುಗಳೇ ಬೇಕಿಲ್ಲ ಅಂತ ಇರೋದಾದರೆ ಸಂಸಾರ ಇರಬಾರ್ದು. ಅವರಿಬ್ಬರೇ ನಿತ್ಯ ಮುಕ್ತರಿಬ್ಬರೇ. ಅದರಲ್ಲೂ ಕೂಡ ಅನುಗ್ರಾಹಕನಾದ ಪರಮಾತ್ಮನಾದ್ದರಿಂದ ಸರ್ವ ಸ್ವತಂತ್ರ ಅವನೊಬ್ಬನೇ. ಪ್ರಕೃತಿಸ್ತಥಾ ದೇಶತಃ ಕಾಲತಶ್ಚೈವ ಸಮವ್ಯಾಪ್ತೌ ಉಭೌ ಅಜೌ ತಾಭ್ಯಾಮುಭಯಯೋಗಾಭ್ಯಾಂ ಜಾಯಂತೆ ಪುರುಷಾಃ ಪರೇ ಇತಿ ಕೌಂಠರವ್ಯಶ್ರುತಿ. ದೇಶತಃ ಕಾಲತಶ್ಚೈವ ಸಮವ್ಯಾಪ್ತೌ ಉಭೌ ಅಜೌ, ದೇಶತಃ ಸಮವ್ಯಾಪ್ತರವರು. ತಾಭ್ಯಾಂ ಉಭಯಯೋಗಾಭ್ಯಾಂ, ಅವರಿಬ್ಬರು ಜೊತೆಗೂಡಿದಾಗ ಏನಾಗುತ್ತೆ? ವಾಸುದೇವ ಮಾಯ, ಸಂಕರ್ಷಣ ಜಯ, ಪ್ರದ್ಯುಮ್ನ ಕೃತಿ, ಅನಿರುದ್ಧ ಶಾಂತಿ, ಒಡಗೂಡಿದಾಗ ಏನಾಗುತ್ತೆ? ಸೃಷ್ಟಿ ಶುರುವಾಗುತ್ತೆ. ಪರೇ ಇತಿ ಕೌಂಠರವ್ಯ ಶ್ರುತಿ. ಸಮ್ಯಕ್ ಜ್ಞಾನವದಾಚಾರ್ಯಾತ್ ಮುಚ್ಯತೆ ಪುರುಷೋ ಭವಾನ್. ಮತ್ತೊಂದು ಸ್ವಲ್ಪ ಪದೇ ಉಪಯೋಗಿಸಿದರು. ಭವಾತ್ ದ್ವಾವೇವ ತಪ್ಪಾಗಿದೆ. ನಿತ್ಯ ಮುಕ್ತೌತು ಪರಮಃ ಪ್ರಕೃತಿಸ್ತಥ, ಅದೇ ಅರ್ಥದ ಇನ್ನೊಂದು ಪುರಾಣದ ವಾಕ್ಯ. ಅದು ಶ್ರುತಿ, ಕೌಂಠರವ್ಯ ಶ್ರುತಿ. ಇದು ವಾಮನ ಪುರಾಣ. ಅಲ್ಲಿಗೆ ಆ ಶ್ಲೋಕ ಉಳಿದ ನಾಳೆ ನಾಡಿದ್ದು ಪಾಠ ಇರೋದಿಲ್ಲ. ಶುಕ್ರವಾರ ಪಾಠ ಬರ್ತದೆ.